ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನೂತನವಾಗಿ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಒಂದು ಶಾಖೆಯನ್ನು ಉದ್ಘಾಟನೆ ಸಮಾರಂಭ ಇವತ್ತು ನಾವು ಇಟ್ಕೊಂಡಿದ್ವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ನಾಯಕರಾದ MTV ನಾಗರಾಜಣ್ಣವರು ಬರಬೇಕಾಗಿತ್ತು. ಆದರೆ ಅವ್ರಿಗೆ ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತಾಲೂಕಿನ ಶಾಸಕರಾದ KV ನಂಜೇಗೌಡರು ಸರ್ ಅವರು ಬರ್ತಾ ಇದ್ದಾರೆ. नाजरीन सदाए हिंद उर्दू में आपका खैर मकदम है। मैं हूं इम्तियाजुल्लाह खान काशफी। होस्कोटे टाउन कोऑपरेटिव बैंक 110 साल कदीम बैंक के तौर पर माना जाता है। इस बैंक के कई शाखें हैं। बैंक की मजीद तरक्की को लेकर शेयर होल्डर्स की सहूलत को मद्देनजर रखते हुए होस्कोटे टाउन कोऑपरेटिव बैंक के चेयरमैन ये अफसर की निगरानी में मालूर तालुक शहर में एक नई शाख का इफ्तिताह मालूर तालुक के रुकन असम्बली नंजेगौड़ा के हाथों अमल में आया। इस मौके पर चेयरमैन ये अफसर ने कहा कि 19,000 से ज़्यादा शेयर होल्डर्स हैं। कई समाजी खिदमत के तौर पर बैंक की तरफ से बैंक होल्डर्स को सहूलियात फराहम करने, इन्हें लोन देने और प्रतिभा हेल्थ कैंप मरने वाले शेयर होल्डर्स को रकम तालीम तरक्की के लिए सहूलत फराहम करना शामिल है। इस मौके पर चेयरमैन ये अफसर ने कहा कि इस इफ्तिताही प्रोग्राम में साबिक वजीर MTV नागराज को मदऊ किया गया था। मसरूफियात की वजह से MTV नागराज नहीं आ सके। इस मौके पर होस्कोटे और मालूर के शेयर होल्डर शरीक रहे। ನಮ್ಮ ಮಾಲೂರಿನಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಹೊಸ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಹೊಸ ಕಟ್ಟಡದಲ್ಲಿ ಆದರೆ ಇದು 6 ವರ್ಷ ಆಯಿತು ಬ್ರಾಂಚ್ ಹೊಸಕೋಟೆಯಿಂದ ಮಾಲೂರಲ್ಲಿ ಬ್ರಾಂಚ್ ಉದ್ಘಾಟನೆ ಆಗಿತ್ತು. ಇದಕ್ಕೊಂದು ಇತಿಹಾಸ ಕೂಡ ಇದೆ ಅಂತ ನಾನು ಕೇಳಿದ್ದೀನಿ. ಸುಮಾರು 100 ವರ್ಷಕ್ಕಿಂತ ಹೆಚ್ಚಿಗೆ ಹೊಸಕೋಟೆಯಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಕೆಲಸ ಮಾಡಿದೆ. ಸುಮಾರು 300 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಇದೆ ಈ ಕೋಆಪರೇಟಿವ್ ಬ್ಯಾಂಕ್. ಹೊಸಕೋಟೆಯಲ್ಲಿ ತುಂಬಾ ಜನಕ್ಕೆ ಅನುಕೂಲ ಕೂಡ ಆಗಿದೆ. ಅದ್ರ ಜೊತೆಗೆ ಈಗ ಹೊಸಕೋಟೆ ಒಂದು ಕಡೆ ಇದ್ದಿದ್ದು ಇವತ್ತು 6 ಬ್ರಾಂಚ್ಗಳು ಕೂಡ ಆಗಿದೆ. ಅದ್ರಲ್ಲಿ ನಮ್ಮ ಮಾಲೂರು ಕೂಡ ಒಂದು. ನಾನು ಕೇಳಿದೆ ನಮ್ಮ ಅಧ್ಯಕ್ಷರನ್ನ, ಮಾಲೂರಲ್ಲಿ ಏನಪ್ಪಾ ನಿಮ್ಮ ವ್ಯವಹಾರ ಅಂತೇಳಿ. ಸುಮಾರು 5 ರಿಂದ 6 ಕೋಟಿ ರೂಪಾಯಿ ಈಗಾಗಲೇ 6 ವರ್ಷದಲ್ಲಿ ನಾವು ವ್ಯವಹಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಮಾಲೂರು ತಾಲೂಕಿನ ಜನತೆಗೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇಂದ ಸಹಕಾರ ಸಿಕ್ಕಲಿ, ಮತ್ತೆ ಸಾಲ ಕೊಡೋ ಜೊತೆಗೆ ರಿಕವರಿ ಕೂಡ ಹಂಗೆ ಮಾಡಲಿ. ಕೋಆಪರೇಟಿವ್ ಬ್ಯಾಂಕ್ಗಳು ತುಂಬಾ ಹುಷಾರಾಗಿರ್ಬೇಕು. ನಾನು ಸಹಕಾರಿ. ನಾನು 91ರಲ್ಲಿ ಸಹಕಾರ ಸಂಸ್ಥೆಗೆ ಬಂದನು. ನಾನು ರಾಜಕಾರಣ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ನನಗೆ ಕೋಆಪರೇಟಿವ್ ಇಂದ 84ರಲ್ಲಿ ಯುವಕ ರೈತ ಸಂಘ ಮಾಡಿದ್ರು. ನಾನು ಏಕಲ್ ಹೈಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದ ತಕ್ಷಣ ಯುವಕ ರೈತ ಸಂಘ ಪ್ರಾರಂಭ ಮಾಡಿದನು. ಅಲ್ಲಿಂದ ಸಹಕಾರ ಸಂಸ್ಥೆಯಲ್ಲೇ ನಾನು ಎದುರು ಬಂದಿದ್ದೆ. PLA ಡೈರೆಕ್ಟರ್, ವೈಸ್ ಪ್ರೆಸಿಡೆಂಟ್ ಇದೆಲ್ಲ ಹಾಕೊಂಡು, ಮತ್ತು ಮಿಲ್ಕಿಯವರನ್ನ ಚೇರ್ಮನ್ ಇದೆಲ್ಲ ಹಾಕೊಂಡ್ಬಿಟ್ಟಿದ್ದೆ. ಕೋಆಪರೇಟಿವ್ ಇದ್ರ ಮೇಲೆ ಸಹಕಾರ ಸಂಸ್ಥೆ ಮೇಲೆ ತುಂಬಾ ಗೌರವ ನನಗೆ. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಸಾಲ ಸಿಗ್ಬೇಕು ಅಂದ್ರೆ ಸಲೀಸ ಸಿಕ್ಕೋದಿಲ್ಲ ಅಂದ್ರೆ ಕೋಆಪರೇಟಿವ್ ಸಂಸ್ಥೆ. ಅದೇ ಕಮರ್ಷಿಯಲ್ ಬ್ಯಾಂಕ್ ಹೋಗ್ಲಿ, ಆಸ್ತಿ ಪಾಸ್ತಿ ಅಕೌಂಟು ಟ್ರಾನ್ಸಾಕ್ಷನ್ ಎಲ್ಲ ಕೇಳ್ತಾರೆ. ಅದರಿಂದ ಇದು ನಮ್ಮ ಜನತೆಗೆ, ನನ್ನ ತಾಲೂಕಿನ ಜನತೆಗೆ ಹೆಚ್ಚಿನ ಅನುಕೂಲ ಆಗಲಿ, ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡೋದಕ್ಕೆ ನಮ್ಮ ತಾಲೂಕಿನ ಜನ ನಾವು ಕೊಡ್ತೇವೆ. ಹೊಸಕೋಟೆ ಎಲ್ಲ, ಮಾಲೂರು ಬೇರೆ ಅಲ್ಲ. ಹೊಸಕೋಟೆಯಲ್ಲಿ ನೀವು ಏನು 300 ಕೋಟಿ ನೀವು ಬಿಸಿನೆಸ್ ಮಾಡ್ತಾ ಇದ್ರಿ, ವ್ಯವಹಾರ ಮಾಡ್ತಾ ಇದ್ರಿ, ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಕೂಡ ಅತಿ ಹೆಚ್ಚಿಗೆ ಮಾಡಿ 400 ಕೋಟಿಗಿಂತ ಮೇಲೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು 6 ವರ್ಷದಲ್ಲಿ 5 ರಿಂದ 6 ಕೋಟಿ ಮಾಲೂರು ತಾಲೂಕಿನ ಸಾಲ, ಇನ್ನೂ ಹೆಚ್ಚಿಗೆ ಕನಿಷ್ಠ 100 ಕೋಟಿ ರೂಪಾಯಿ ಮಾಲೂರು ತಾಲೂಕಿನ ಜನತೆಗೆ ಕೊಡಿ. ವರ್ಷ ಕಾರ್ಯಕ್ರಮ ನನಗೆ ಕರೀರಿ. ಪ್ರತಿ ವರ್ಷ ಕೂಡ ನಿಮ್ಮ ಪ್ರೋಗ್ರೆಸ್ ಕೊಡಿ ನನಗೆ. ಮಾಲೂರು ತಾಲೂಕಿನಲ್ಲಿ ಇಂಪ್ರೂವ್ ಮಾಡಿದೆ ಅಂತೇಳಿ ಅಧ್ಯಕ್ಷರನ್ನ ಮತ್ತೆ ಉಪಾಧ್ಯಕ್ಷರನ್ನ ಮತ್ತೆ ಎಲ್ಲ ನಿರ್ದೇಶಕರನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಅಧ್ಯಕ್ಷರು ಏನಾದ್ರು ಮಾತಾಡ್ತಾರೆ? ಅಧ್ಯಕ್ಷರು ಮಾತಾಡಿ. ಏನು ಈ ದಿನ ಮಾಲೂರು ಟೌನಿನಲ್ಲಿ ನೂತನವಾಗಿ ಒಂದು ಕಟ್ಟಡ ಉದ್ಘಾಟನೆಗೆ ನಮ್ಮೆಲ್ಲ ಮಾಲೂರಿನ ಜನಪ್ರಿಯ ಶಾಸಕರು ನಂಜೇಗೌಡರು ಸರ್ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಎಂಪ್ಲಾಯೀಸ್ ಕಡೆಯಿಂದ ನಾನು ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇನೆ.
ಅದ್ರ ಜೊತೆಗೆ ಆಗಲೇ ನಮ್ಮ MLA ಸಾಹೇಬರು ಹೇಳಿದ್ರು, ಇದಕ್ಕೂ ಮುಂಚೆ ಕೂಡ ನಾವು 6 ವರ್ಷ ಹಿಂದೆ ಇಲ್ಲಿ ಒಂದು ಬ್ಯಾಂಕ್ ಉದ್ಘಾಟನೆ ಮಾಡಿದಾಗ ಇದೇ ನಮ್ಮ ನಂಜೇಗೌಡರು ಸರ್ ಬಂದು ಉದ್ಘಾಟನೆ ಮಾಡಿದ್ರು. ಅಲ್ಲಿ ನಮಗೆ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಕಸ್ಟಮರ್ಸ್ ಸ್ವಲ್ಪ ಅಲ್ಲಿ ಬೇರೆ ಸಮಸ್ಯೆ ಉಂಟಾಗ್ತಿದೆ ಅಂತ ನಾವು ಇಲ್ಲಿ ಒಂದು ನೂತನವಾಗಿ ಕಟ್ಟಡ ಮಾಡಿದ್ದೀವಿ. ಈ ಕಟ್ಟಡವನ್ನು ನಮ್ಮ ಶಾಸಕರು ಬಂದು ನಮಗೆ ಒಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ಈ ಬ್ಯಾಂಕಲ್ಲಿ ನಮ್ಮ ಮಾಲೂರು ಟೌನ್ ಹಾಗೂ ತಾಲೂಕಿನ ಜನತೆಗೆ ಅವ್ರಿಗೆ ಒಂದು ಒಳ್ಳೆ ವ್ಯವಹಾರ ಒಳ್ಳೇದಾಗಲಿ ಅಂತೇಳಿ ಅವರು ಸಾಲ ಇನ್ನೊಂದಾಗಲಿ ರಿಕವರಿ ಆಗಲಿ ಎಲ್ಲ ಆಗಬೇಕು, ಹಾಗೂ ಆ ಜನತೆಯಿಂದ ನಮ್ಮ ಬ್ಯಾಂಕು ಒಳ್ಳೇದಾಗಬೇಕಂತ ಹೇಳಿದ್ದಾರೆ. ನಾವು ಅವ್ರಿಗೊಂದು ಮಾತು ಕೊಡ್ತಾ ಇದ್ದೀವಿ ಇವತ್ತು ಶಾಸಕರಿಗೆ. ನಾವು ಕೂಡ ನಮ್ಮ ಮಾಲೂರಿನ ಎಲ್ಲ ಸಾರ್ವಜನಿಕರು ನಮ್ಮ ಬ್ಯಾಂಕ್ ಕಡೆಯಿಂದ ಏನೇನೋ ಒಂದು ಸೇವೆ ಸಲ್ಲಿಸಬೇಕು ಅದನ್ನು ನಾವು ಮಾಡಿಕೊಡ್ತೀವಿ. ಸದಾ ನಿಮ್ಮ ಒಂದು ಸಲಹೆ ಮಾರ್ಗದರ್ಶನ ನಮ್ಮ ಬ್ಯಾಂಕ್ ಮೇಲೆ ಇರಬೇಕು ಸರ್ ಅಂತೇಳಿ ಈ ಸಂದರ್ಭ ನಿಮ್ಮಲ್ಲಿ ಕೇಳ್ತೀನಿ ಸರ್. ಈ ನಮ್ಮ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇತಿಹಾಸ 112 ವರ್ಷದ ಇತಿಹಾಸ. ನಾವು ಈ ವರ್ಷದಲ್ಲಿ ಈ ಮಾರ್ಚ್ ಎಂಡಲ್ಲಿ ಅತಿ ಮುಖ್ಯವಾಗಿ 5 ಕೋಟಿಗೂ ಮೇಲ್ಪಟ್ಟು ನಾವು ಲಾಭವನ್ನು ಗಳಿಸಿರ್ತೀವಿ. ನಮ್ಮ ಬ್ಯಾಂಕಿನಲ್ಲಿ ಸುಮಾರು 18ರಿಂದ 19 ಸಾವಿರ ಷೇರುದಾರರುಗಳ ಒಂದು ಬ್ಯಾಂಕು, ತುಂಬ ಒಂದು ಇತಿಹಾಸ ಉಳ್ಳ ಒಂದು ಬ್ಯಾಂಕು ನಮ್ಮ ಈ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕು. ನಾವಿವತ್ತು ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ, ನಮ್ಮ ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಎಲ್ಲ ನಿರ್ದೇಶಕರೆಲ್ಲ ಸೇರಿ ಈ ಮುಂಚೆ ಕೂಡ ಇಲ್ಲಿ ಮಾಲೂರು ಟೌನ್ನಲ್ಲಿ ನಮ್ಮ ಬ್ಯಾಂಕ್ ಮುಂಚೆ ಇತ್ತು. ಆದರೆ ಅಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಇನ್ನೂ ಕೆಲವೊಂದು ಸಮಸ್ಯೆಗಳಿದ್ದ ಕಾರಣದಿಂದ ನಾವು ಮೇನ್ ರೋಡಲ್ಲಿ ಮಾಡಬೇಕು ಅಂತೇಳಿ ಈ ಬ್ಯಾಂಕನ್ನು ಇವತ್ತು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮ್ಮ ಇಡೀ ಮಾಲೂರು ತಾಲೂಕು ಹಾಗೂ ಟೌನಿನ ನಿವಾಸಿಗಳಿಗೆ ನಾವು ನಮ್ಮ ಎಲ್ಲ ಆಡಳಿತ ಮಂಡಳಿ ಇಷ್ಟೇ ಕೇಳ್ಕೊಳೋದು, ಇದು ನಿಮ್ಮ ಬ್ಯಾಂಕ್ ತಿಳ್ಕೊಂಡು ಈ ಬ್ಯಾಂಕಲ್ಲಿ ತಾವು ವ್ಯವಹಾರ ಮಾಡಬೇಕು, ಇನ್ನೂ ಈ ಬ್ಯಾಂಕನ್ನು ಇನ್ನೂ ಒಳ್ಳೆ ಹೆಸರಾಂತ ಬ್ಯಾಂಕನ್ನು ಮಾಡಬೇಕಂತೇಳಿ ಈ ಸಂದರ್ಭವನ್ನು ನಾನು ಎಲ್ಲ ಮಾಲೂರು ಟೌನ್ ಹಾಗೂ ತಾಲೂಕಿನ ಜನತೆಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಸಾಕಷ್ಟು ಬ್ಯಾಂಕ್ಗಳಿದೆ ಮಾಲೂರಲ್ಲಿ ಕೂಡ, ಸಾಕಷ್ಟು ಬ್ಯಾಂಕ್ಗಳಿದೆ. ಹೌದು. ಹೊಸಕೋಟೆಯಿಂದ ಟೌನ್ ಬ್ಯಾಂಕ್ ಅಂತೇಳಿ ಇಲ್ಲಿ ಮಾಡಿದ್ದೀರಾ. ಏನು ಬೆನಿಫಿಟ್ ಕೊಡ್ತೀರಾ ಸರ್ ನೀವು ಆ ಬ್ಯಾಂಕ್? ಏನೇನು ಸರ್, ಈಗ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ. ಬೇರೆ ಬ್ಯಾಂಕಿಗೂ ನಮ್ಮ ಬ್ಯಾಂಕಿಗೆ ವ್ಯತ್ಯಾಸ ಏನು ಬರುತ್ತೆ ಹೇಳಿದ್ರೆ, ಬೇರೆ ಬ್ಯಾಂಕಲ್ಲಿ ಬರೀ ವ್ಯವಹಾರ ಮಾಡ್ತಾರೆ ಅಷ್ಟೇ. ಏನಂತ ಹೇಳಿದ್ರೆ ಬೇರೆ ಬ್ಯಾಂಕಿಗೆ ನಮ್ಮ ಬ್ಯಾಂಕಿಗೆ ವ್ಯತ್ಯಾಸ ಏನಂತ ಹೇಳಿದ್ರೆ, ನಮ್ಮ ಬ್ಯಾಂಕ್ ಒಂದು ರೀತಿ ಒಂದು ಕುಟುಂಬದ ಥರ. ನಮ್ಮ ಬ್ಯಾಂಕಲ್ಲಿ ಶೇರ್ ಇರುತ್ತೆ, ನಾವು ಶೇರ್ ಇರೋರಿಗೆ ಲೋನ್ ಕೊಡ್ತೀವಿ ಮೊದಲನೇ ಭಾಗದಲ್ಲಿ. ಆ ಷೇರುದಾರರು ಯಾರು ನಮ್ಮಲ್ಲಿ ಬ್ಯಾಂಕಲ್ಲಿ ಇರ್ತಾರೆ ಅವ್ರಿಗೆ ನಮ್ಮ ಬ್ಯಾಂಕ್ ಕಡೆಯಿಂದ ತುಂಬ ವ್ಯವಸ್ಥೆಗಳಿರುತ್ತೆ. ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ, ಆಮೇಲೆ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಕಣ್ಣಿನ ಶಿಬಿರ ಮಾಡ್ತೀವಿ, ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಡೆತ್ ಫಂಡ್ ಅಂತ ಕೊಡ್ತೀವಿ ಷೇರುದಾರರಿಗೆ. 25,000 ಡೆತ್ ಫಂಡ್ ಕೊಡ್ತೀವಿ ನಾವು, ಯಾರೇ ಡೆತ್ ಆದರೂ ಅವರು ಖರ್ಚು ವೆಚ್ಚಗಳಿಗೆ. ಜೊತೆಗೆ ಅತಿ ಮುಖ್ಯವಾಗಿ ನಾವು ಯಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಆ ಮಕ್ಕಳಿಗೆಲ್ಲ ನಾವು ನಮ್ಮ ಬ್ಯಾಂಕ್ ಕಡೆಯಿಂದ ಅವ್ರಿಗೆ ನಾವು ಪ್ರತಿಭಾ ಪುರಸ್ಕಾರ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ಥರ ಹಲವಾರು ನಮ್ಮಲ್ಲಿ ಕಾರ್ಯಕ್ರಮಗಳಿದೆ. ಆಮೇಲೆ ನಾವು ನಮ್ಮ ಷೇರುದಾರರಿಗೆ ಡಿವಿಡೆಂಟ್ ಕೊಡ್ತೀವಿ. ಬೇರೆ ಬ್ಯಾಂಕಿಗೆ ನಮ್ಮ ಬ್ಯಾಂಕಿಗೆ ಹೋಲಿಸಿದ್ರೆ ಒಂದು ರೀತಿಯಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇರುತ್ತೆ. ಆದ್ದರಿಂದ ನಮ್ಮ ಬ್ಯಾಂಕಿನ ಇವತ್ತೆಲ್ಲ ಜನತೆ ನಮ್ಮ ಟೌನ್ನಲ್ಲಿ ನೀವು ನೋಡ್ಬೋದು, ಇವತ್ತು ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕ್ಗಳಿದ್ರೂ ನಮ್ಮ ಬ್ಯಾಂಕಿಗೆ ಯಾರು ಒಂದು ಸಮಾನವಾಗಿ ನಿಲ್ಲಕ್ಕಾಗಲ್ಲ, ಅಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಬ್ಯಾಂಕ್ ನಡೀತದೆ. ಅದೇ ರೀತಿಯಲ್ಲಿ ಮಾಲೂರಲ್ಲೂ ಮುಂದಿನ ದಿನದಲ್ಲಿ ನಡೀತದೆ. ಈ ಮಾಲೂರಿನ ಟೌನಿನ ಜನತೆ ಈ ಬ್ಯಾಂಕನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ. ಓಕೆ ಸರ್, ಈಗ ಮಾಲೂರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಮಾಲೂರಲ್ಲಿ ಷೇರುದಾರ ಬಂದು ಸುಮಾರು ಒಂದು 55 ಜನ ಇದ್ದಾರೆ. ಆಮೇಲೆ ಅಕೌಂಟ್ಸ್ ಬಂದು ಸುಮಾರು ಒಂದು 300ಕ್ಕೂ ಮೇಲ್ಪಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಜಾಸ್ತಿ ಆಗುತ್ತೆ ಹೇಳಿ ನಮ್ಮ ಭರವಸೆ ಇದೆ. ಟ್ರಾನ್ಸಾಕ್ಷನ್ ಇದೆ ಸರ್, ಟೋಟಲ್ ಆಗಿ ನಮ್ಮ ಬ್ಯಾಂಕ್ ಮಾಲೂರಲ್ಲೇ ಈ ಸರಿ ನಮ್ಗೆ ನೆಟ್ NPA 0 ಆಗಿದೆ. ಅದ್ರ ಜೊತೆಗೆ ನಮಗೆ 5 ಕೋಟಿ FD ಇದೆ ನಮ್ಮ ಮಾಲೂರಲ್ಲಿ.